ಹುನಗುಂದ ಪಟ್ಟಣದ ಜನರಿಗೆ ಸಂಚಾರದ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವ ಮಹತ್ವದ ರಸ್ತೆ ಕಾಮಗಾರಿಗೆ ಚಾಲನೆ ದೊರೆತಿದೆ. ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ 4ನೇ ಹಂತದ ಯೋಜನೆಯಡಿ 1.05 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಈ ರಸ್ತೆ ಲಕ್ಷ್ಮೀನಗರವನ್ನು ರಾಷ್ಟ್ರೀಯ ಹೆದ್ದಾರಿ 50ಕ್ಕೆ ಸಂಪರ್ಕಿಸಲಿದೆ. ಹುನಗುಂದ ಪಟ್ಟಣದಲ್ಲಿ ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಯೋಜನೆಯ 4ನೇ ಹಂತದಡಿ 1,05 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ರಸ್ತೆ ಕಾಮಗಾರಿಗೆ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರು ಭೂಮಿ ಪೂಜೆ ನೆರವೇರಿಸಿದರು. ಲಕ್ಷ್ಮೀನಗರದಿಂದ ರಾಷ್ಟ್ರೀಯ ಹೆದ್ದಾರಿ 50ಕ್ಕೆ ನೇರ ಸಂಪರ್ಕ ಕಲ್ಪಿಸುವ ಈ ರಸ್ತೆ ನಿರ್ಮಾಣದಿಂದ ಪಟ್ಟಣದ ಸಂಚಾರ ವ್ಯವಸ್ಥೆಗೆ ಹೊಸ ದಿಕ್ಕು ಸಿಗಲಿದೆ ಎಂದು ಶಾಸಕರು ಹೇಳಿದರು. ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲನಿ ಮೂಲಕವೇ ಹೆದ್ದಾರಿಗೆ ಸಂಪರ್ಕವಿದ್ದ ಕಾರಣ ರಸ್ತೆ ಇಕ್ಕಟ್ಟಾಗಿ ನಿತ್ಯ ಟ್ರಾಫಿಕ್ ದಟ್ಟಣೆಯುಂಟಾಗುತ್ತಿತ್ತು. ಹೊಸ ರಸ್ತೆ ನಿರ್ಮಾಣದಿಂದ ವಾಹನಗಳ ಸಂಚಾರ ಸುಗಮವಾಗಲಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಕಾಮಗಾರಿಯನ್ನು ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವುದಾಗಿ ಶಾಸಕರು ಹೇಳಿದರು. 2 ವಾಹನಗಳು ಸುಲಭವಾಗಿ ಓಡಾಡುವಂತೆ ರಸ್ತೆ ನಿರ್ಮಿಸಲಾಗುವುದು ಎಂದರು. ಇದೇ ವೇಳೆ ಪಟ್ಟಣದ ಅಪೂರ್ಣ ಒಳಚರಂಡಿ ಯೋಜನೆ ಪೂರ್ಣಗೊಳಿಸಲು 43 ಕೋಟಿ ರೂಪಾಯಿ ಮಂಜೂರಾಗಿದ್ದು ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಮಾಹಿತಿ ನೀಡಿದರು. ಅಲ್ಲದೆ ಅಲ್ಪಸಂಖ್ಯಾತರು ಹಾಗೂ SC/ST ಕಾಲನಿಗಳಲ್ಲಿ ಈಗಾಗಲೇ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿದ್ದು ಉಳಿದ ರಸ್ತೆ ಕಾಮಗಾರಿಗಳನ್ನು ಮುಂದಿನ 2 ರಿಂದ 3 ತಿಂಗಳ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮಹಾಂತೇಶ ಅವಾರಿ, ಶಿವಾನಂದ ಕಂಠಿ, ಸಂಗಣ್ಣ ಗಂಜಿಹಾಳ, ಜಬ್ಬಾರ್ ಕಲ್ಬುರ್ಗಿ, ರವಿ ಹುಚನೂರ, ಬಸವರಾಜ ಹೊಸಮನಿ, ಮಹಾಂತೇಶ ಮದರಿ, ಬಸವರಾಜ ಗುಣ್ಣಾಗರ, ಮಲ್ಲು ವೀರಾಪುರ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಹುನಗುಂದ ಪಟ್ಟಣದ ಸಂಚಾರ ದಟ್ಟಣೆಗೆ ಪರಿಹಾರ ನೀಡುವ ನಿರೀಕ್ಷೆಯೇ ಇರುವ ಈ ರಸ್ತೆ ಕಾಮಗಾರಿ ನಿಗದಿತ ಅವಧಿಯಲ್ಲಿ ಪೂರ್ಣಗೊಂಡರೆ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇಂತಹ ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ಜನತಾಧ್ವನಿ ನ್ಯೂಸ್ ಕನ್ನಡ ಅನ್ನು ವೀಕ್ಷಿಸುತ್ತಿರಿ. ಚೌಡಿ ಅಂತೇಳಿ ಅಲ್ಲಿ ನಮ್ಮ ಏನು ಕಂದಾಯ ಇಲಾಖೆಯ ನಾಡು ಕಚೇರಿ ಆಗಿ ಇತ್ತು. ಅದು ಬಿದ್ದೋಗಿ ಸುಮಾರು 25 ವರ್ಷಗಳಾಗಿತ್ತು. ಆ ಒಂದು ನಾಡು ಕಚೇರಿಯನ್ನು ಇವತ್ತು ಪುನರ್ಚೇತನಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿಯಲ್ಲಿ 10 ಲಕ್ಷ ರೂಪಾಯಿಯನ್ನು ಅನುದಾನ ಹಾಕಿ ಅದನ್ನು ಕೂಡ ಭೂಮಿ ಪೂಜೆ ಮಾಡಿದ್ದೀನಿ. ಇವತ್ತು ಒಂದು ಪ್ರಮುಖ ರಸ್ತೆ ಏನು ಇವತ್ತು ಸಂಚಾರ ಮಾಡೋದಕ್ಕೆ ಏನು ಒಂದೇ ರಸ್ತೆ ಆಗಿತ್ತು. ಹುಡುಗಂದು ನಮ್ಮ ಬಸ್ಗಳು ಬರುವಂಥದ್ದಾಗಿರ್ಬೋದು, ಸಾರ್ವಜನಿಕರು ಸಂಚಾರ ಮಾಡುವಂಥ ಈ ಒಂದು ರಸ್ತೆ, ಈ ರಸ್ತೆಗೆ ಲಕ್ಷ್ಮೀನಗರದ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ನಮ್ಮ ನಗರಕ್ಕೆ ಸಂಪರ್ಕ ಆಗುವಂಥ ಮುಖ್ಯ ರಸ್ತೆ. ಎಷ್ಟಪ್ಪ ಇದರ ವೆಚ್ಚ? ಇದು ವೆಚ್ಚ ಸುಮಾರು 1,05 ಲಕ್ಷ. ಇದು ನಗರೋತ್ಥಾನ 4ನೇ ಹಂತದ ಯೋಜನೆಯಡಿಯಲ್ಲಿ ಬದಲಾವಣೆಯ ಕಾಮಗಾರಿಯನ್ನು ಮಾಡಿ ಈ ಒಂದು ರಸ್ತೆಗೆ ಭಾಳ ಅವಶ್ಯಕತೆ ಇತ್ತು. ಈ ಸಾರ್ವಜನಿಕರು ಜನರು ಬೇಡಿಕೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೀವಿ. ಇದೇ ರೀತಿ ಹುನಗುಂದ ನಗರಕ್ಕೆ ಶೀಘ್ರದಲ್ಲೇ ಇವತ್ತು ಸುಮಾರು 43 ಕೋಟಿ ವೆಚ್ಚದ ಒಂದು ಇವತ್ತು ಒಳಚರಂಡಿ ಯೋಜನೆ ಅಪೂರ್ಣ ಆಗಿತ್ತು. ಇಲ್ಲ, ಆ ಅಪೂರ್ಣ ಆದಂಥ ಒಳಚರಂಡಿ ಕೂಡ ಇವತ್ತು ಮಂಜೂರಾತಿ ಆಗಿದೆ. ಅದರಂತೆ ಇವತ್ತು ಈಗಾಗಲೇ 24x7 ಕೆಲಸ ನಡೀತಾ ಇದೆ ಮತ್ತು 24x7ಗೆ ಅದು ಹೆಚ್ಚಿನ ಒಂದು ನೀರು ಸರಬರಾಜು ಆಗಬೇಕು, ಹೆಚ್ಚಿನ ಮನೆಗಳಾಗಿದೆ ಜನಸಂಖ್ಯೆ ಆಧಾರದ ಮೇಲೆ. ಮತ್ತು ನಮ್ಮ ಅಮೃತ್ 2 ಯೋಜನೆ ಅಡಿಯಲ್ಲಿ ಸುಮಾರು 11 ಕೋಟಿ ರೂಪಾಯಿ ಅದು ಕೂಡ ಮಂಜೂರಾತಿಯಾಗಿದೆ. ಮತ್ತು ಈಗಾಗಲೇ ಅನೇಕ ಅಲ್ಪಸಂಖ್ಯಾತ ಕಾಲನಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲನಿಗಳಿಗೆ ಸಿಸಿ ರಸ್ತೆಗಳನ್ನು ಅಳವಡಿಸುವಂಥದ್ದು. ನಗರ ಒಂದು ಸ್ವಚ್ಛವಾಗಿರಬೇಕು, ನಗರ ಒಂದು ಸುಂದರವಾಗಿರಬೇಕು ಅನ್ನೋ ಉದ್ದೇಶದಿಂದ ರಸ್ತೆ ಕಾಮಗಾರಿ ಆಗಿರ್ಬೋದು, ಕುಡಿಯ ನೀರು ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ನಾವು ಸರ್ಕಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಮುಖಾಂತರ ಜನರಿಗೆ ನಾನು ತಿಳಿಸುತ್ತೆ. ಎಷ್ಟು ದಿವಸ ಒಂದು ಈ ರಸ್ತೆ ಅಂತೂ ಒಂದು 2-3 ತಿಂಗಳಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಮತ್ತು ಕಟ್ಟಡ ಕೂಡ ಆಗಬೇಕಲ್ಲ, ಸುಮಾರು ಅದು ಒಂದು 4-5 ತಿಂಗಳಲ್ಲಿ ಆ ಕಟ್ಟಡ ಕೂಡ ಪೂರ್ಣಗೊಳ್ಳುತ್ತೆ.